ಇವತ್ತಿನ ಟಾಪ್ 3 ಸ್ಟೋರಿಗಳನ್ನು ನೋಡುವಂತ ಸಮಯ ನೋಡಿ. ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಂದು ಕಡೆ ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ದೆಹಲಿಯತ್ತ ಸಿಎಂ ಡಿಸಿಎಂ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. ಇದು ಸಸ್ಪೆನ್ಸ್. ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ದಾರೆ, ಏನು ವಿಚಾರ, ಏನು ಲೆಕ್ಕಾಚಾರ? ಯಾಕಂತಂದ್ರೆ ಒಂದು ಕಡೆ ನಾಯಕತ್ವದ ಬದಲಾವಣೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ನಾನೇ 5 ವರ್ಷಗಳ ಕಾಲ ಸಿಎಂ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿ ಆ ಎಲ್ಲ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ನಾಳೆ ಡಿಸಿಎಂ ಹೋಗ್ತಾರೆ, ನಾಳಿದ್ದು ಸಿಎಂ 3 ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಏನಿದರ ಹಿಂದೆ ಇರುವಂತ ಸಸ್ಪೆನ್ಸ್ ಏನು? ಅದಕ್ಕೆ ಸಂಬಂಧಪಟ್ಟಂತ ಸ್ಟೋರಿನ ಮೊದಲನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಎರಡನೇ ವಿಚಾರಕ್ಕೆ ಬರೋದಾದ್ರೆ, ರಾಜ್ಯದಲ್ಲಿ ಕಳೆದ ಹಲವು ದಿನಗಳಿಂದ 1.5 ತಿಂಗಳಿಂದ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಅನ್ನೋ ಪದ ಕೇಳಿದ್ರೆ ಎಲ್ಲರ ಹೃದಯ ಬಡಿತ ಕೂಡ ಹೆಚ್ಚಾಗ್ತಾ ಇದೆ. ಆರೋಗ್ಯ ಇಲಾಖೆ ಈಗ ಅಲರ್ಟ್ ಆಗಿದೆ. ಹೃದಯಾಘಾತಕ್ಕೆ ಕಾರಣ ಲಸಿಕೆ ಅಂತೇಳಿ ಬಹಳಷ್ಟು ಜನ ಅನ್ಕೊಳ್ತಾ ಇದ್ರು. ಯಾಕಂತಂದ್ರೆ ಕೋವಿಡ್ ಬಂದ ನಂತರದಲ್ಲಿ ವ್ಯಾಕ್ಸಿನೇಷನ್ ಆಯಿತು. ಆ ವ್ಯಾಕ್ಸಿನ್ಗೂ ಈ ಹಾರ್ಟ್ ಅಟ್ಯಾಕ್ಗೂ ಲಿಂಕ್ ಇದೆ. ಆ ವ್ಯಾಕ್ಸಿನ್ ಕಾರಣಕ್ಕಾಗೇನೆ ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಬಟ್ ಆದರೆ ಕೋವಿಡ್ನ ವ್ಯಾಕ್ಸಿನೇಷನ್ಗೂ ಈ ಹಾರ್ಟ್ ಅಟ್ಯಾಕ್ಗಳಿಗೂ ಯಾವುದೇ ರೀತಿಯಾದಂಥ ಲಿಂಕ್ ಇಲ್ಲ ಅಂತ ತಜ್ಞರು ಕೊಟ್ಟಿರುವಂಥ ವರದಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಆಗಿದೆ. ಆಮೇಲೆ ಈ ಹಾರ್ಟ್ ಅಟ್ಯಾಕ್ಗಳಿಗೆ ಏನು ಕಾರಣ ಅನ್ನುವಂಥ ವಿಚಾರವಾಗಿ ಮೀಟಿಂಗ್ ಕೂಡ ಆಗಿದೆ ಆರೋಗ್ಯ ಸಚಿವರ ನೇತೃತ್ವದಲ್ಲಿ. ಇದು ಎರಡನೇ ಸ್ಟೋರಿ. ಇನ್ನು ಮೂರನೇ ವಿಚಾರಕ್ಕೆ ಬರೋದಾದರೆ, ಭಾಳಷ್ಟು ಸೌಂಡ್ ಮಾಡಿದಂಥ ಘಟನೆ ಅದು. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ನಮ್ಮ ಕಣ್ಣು ಮುಂದೆ ಇದೆ. ಥೇಟ್ ಅದೇ ರೀತಿಯಾಗಿ ಆ ಒಂದು ಘಟನೆಯನ್ನು ನೆನಪು ಮಾಡುವಂತಹ ಒಂದು ಘಟನೆ ನಡೆದಿದೆ. ಎಲ್ಲ ಒಂದು ಕಡೆ ಸೆಲೆಬ್ರಿಟಿಗಳನ್ನು ಫಾಲೋ ಮಾಡ್ತಾ ಇದ್ದಾರಾ ಈ ವಿಚಾರದಲ್ಲಿ? ಈ ಥರದ್ದೆಲ್ಲ ಅವ್ರಿಗೆ ಸ್ಫೂರ್ತಿ ತುಂಬ್ತಾ ಇದೆಯಾ? ಆ ಘನಘೋರ ಘಟನೆ ಯಾವುದು, ಎಲ್ಲಿ ನಡೀತು? ಯುವಕನ ಮೇಲೆ ವಿಕೃತಿ ಮೆರೆದಿದ್ದಾರೆ. ಇದು ಮೂರನೇ ಸ್ಟೋರಿಲಿ ನೋಡ್ತಾ ಹೋಗೋಣ. ಒಂದು ಕಡೆ ಯಾಕಂತಂದ್ರೆ ಈ ಎಲ್ಲ ಈಗ 3 ಸ್ಟೋರಿಗಳಲ್ಲಿ ಮೊದಲನೇ ಸ್ಟೋರಿ ನಾನು ಬರ್ತೀನಿ. ಮೊದಲನೇ ಸ್ಟೋರಿ ಸಿಎಂ ಮತ್ತೆ ಡಿಸಿಎಂ ದೆಹಲಿ ಪ್ರವಾಸ. ಅದಕ್ಕೆ ಸಂಬಂಧಪಟ್ಟಂತ ಸುದ್ದಿ ನೋಡೋಣ. ನಾನು ಹೇಳ್ತಾ ಇದ್ದೆ, ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಸುರ್ಜೇವಾಲಾ ರಾಜ್ಯ ಪ್ರವಾಸದ ಸಂದರ್ಭದಲ್ಲೇನೆ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ನೋಡಿ, ಬದಲಾವಣೆಯ ಚರ್ಚೆಯ ಸಂದರ್ಭದಲ್ಲೇನೆ ದೆಹಲಿ ಕಡೆಗೆ ಮುಖ ಮಾಡಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಏನಿರ್ಬೋದು ಇದ್ರ ಹಿಂದಿನ ಲೆಕ್ಕಾಚಾರ, ಯಾವ ವಿಚಾರಕ್ಕೆ ತೆರಳುತ್ತಾ ಇದ್ದಾರೆ ಅನ್ನುವಂಥ ನಾನಾ ರೀತಿಯಾದಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಅದರ ಜೊತೆಗೆ ಕುತೂಹಲ ಕೂಡ ಕೆರಳಿಸ್ತಾ ಇದೆ. ಒಂದು ಕಡೆ ಈಗ ಆಲ್ರೆಡಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಜೊತೆ 1-to-1 ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾ ಇದ್ದಾರಾ, ಅಥವಾ ಅದನ್ನು ಹೊರತುಪಡಿಸಿ ಸಚಿವ ಸಂಪುಟದಲ್ಲಿ ಏನಾದರೂ ಸರ್ಜರಿ ಆಗುವಂತ ಕೆಲಸಕ್ಕೆ ಸಂಬಂಧಪಟ್ಟಂತ ಚರ್ಚೆಗಳಾಗ್ತಾ ಇದೆಯಾ? ಈ ತರದೆಲ್ಲ ವಿಚಾರಗಳು ಸದ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ. ಒಂದು ಕಡೆ ಬದಲಾವಣೆಯ ಮಾತಿನ ಹೊತ್ತಲ್ಲೇನೆ ದೆಹಲಿಯತ್ತ ಮುಖ ಮಾಡಿದ್ದಾರೆ ಸಿಎಂ ಡಿಸಿಎಂ. ದೆಹಲಿ ಭೇಟಿಯ ವೇಳೆ ವರಿಷ್ಠರ ಜೊತೆ ಸಿಎಂ ಡಿಸಿಎಂ ಸಭೆ ನಡೆಸ್ತಾರಾ? ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ. ನಾಳೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾರೆ. ಅದಾದ ನಂತರದಲ್ಲಿ ಆ ಬೆನ್ನಲ್ಲೇನೆ ಸಿಎಂ ಸಿದ್ದರಾಮಯ್ಯ ಅವರು 9ನೇ ತಾರೀಕು, 10ನೇ ತಾರೀಕು, 11ನೇ ತಾರೀಕು 3 ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಕೇಂದ್ರ ಸಚಿವರನ್ನ ಭೇಟಿ ಮಾಡುವಂತ ನೆಪದಲ್ಲಿ ಹೋಗ್ತಾ ಇದ್ದಾರಾ, ಅಥವಾ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಗುತ್ತಾ ಅನ್ನುವಂಥ ವಿಚಾರಗಳೆಲ್ಲ ಕೂಡ ಇಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಆ ತರದ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಗರಿಗೆದರುತ್ತಾ ಇದೆ. ಹೇಳಿ ಕೇಳಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2.5 ವರ್ಷ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಈ 2.5 ವರ್ಷ ಡಿವೈಡ್ ಮಾಡ್ತಾರೆ. ಮೊದಲ ಅರ್ಧದಲ್ಲಿ 2.5 ವರ್ಷ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಉಳಿದಂತೆ 2.5 ವರ್ಷ ಅವಧಿಗಳ ಕಾಲದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಲಾಗುತ್ತೆ ಅನ್ನುವಂಥ ಒಂದಷ್ಟು ಚರ್ಚೆಗಳು ಆಗಾಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುತ್ತೆ. ಆಮೇಲೆ ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಎಲ್ಲ ಕೂಡ ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರು, ಅವರ ಅಭಿಮಾನಿಗಳು, ಆಮೇಲೆ ಇನ್ಫ್ಯಾಕ್ಟ್ ಯಾಕೆ ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರೇನೇ ಆ ವಿಚಾರಗಳನ್ನು ಹೇಳ್ತಾ ಇದ್ರು. ಆಮೇಲೆ ಶ್ರೀಗಳು ಕೂಡ ಆ ವಿಚಾರವಾಗಿ ಭವಿಷ್ಯ ನುಡಿದಿದ್ರು. ಅವರಿಗೆ ಈ ಕಾಂಗ್ರೆಸ್ ಇವತ್ತು ಈ ಮಟ್ಟಿಗೆ ರಾಜ್ಯದಲ್ಲಿ ಇದೆ ಅಂತ ಅಂದರೆ, ಅಧಿಕಾರಕ್ಕೆ ಬಂದಿದೆ ಅಂತ ಅಂದರೆ ಅದಕ್ಕೆ ಕಾರಣನೇ ಡಿಕೆ ಶಿವಕುಮಾರ್ ಅವರು. ಅವರಿಗೆ ಉತ್ತಮ ಸ್ಥಾನ ಸಿಗಬೇಕು, ಅವರು ಸಿಎಂ ಆಗೋದನ್ನು ನೋಡುವಂಥ ಭಾಗ್ಯ ನಮಗೆ ಸಿಗಬೇಕು ಅಂತ ಪರೋಕ್ಷವಾಗಿ ಆಶೀರ್ವಾದ ಮಾಡಿದ್ರು. ನಾಳೆ ದೆಹಲಿಗೆ ತೆರಳುತ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಆಗ್ತಾರೆ ಡಿಕೆ ಶಿವಕುಮಾರ್. ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ಈ ವೇಳೆ ಕಾಂಗ್ರೆಸ್ ವರಿಷ್ಠರನ್ನು ಕೂಡ ಭೇಟಿ ಮಾಡುವಂತ ಸಾಧ್ಯತೆ ಇದೆ.
ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ದೆಹಲಿ ಪ್ರವಾಸ. ನಾಳೆ ಹೋಗ್ತಾ ಇದ್ದಾರೆ. ಈಗ ಆಲ್ರೆಡಿ ಬದಲಾವಣೆಯ ಚರ್ಚೆ ದೊಡ್ಡ ಮಟ್ಟದಲ್ಲಿ. ಹೇಳಿ ಕೇಳಿ, ಮೊನ್ನೆ ಒಂದು ಹೇಳಿಕೆ ಬರುತ್ತೆ, BR ಪಾಟೀಲ್ ಅವರು, ರಾಜು ಕಾಗೆ, ಬೇಳೂರು ಗೋಪಾಲ್ ಕೃಷ್ಣ, ಹೀಗೆ ಸಾಲು ಸಾಲು ನಾಯಕರು, ಇದೆಲ್ಲದರ ಮಧ್ಯದಲ್ಲಿ KN ರಾಜಣ್ಣ ಬಂದು ಒಂದು ಬಾಂಬ್ ಹಾಕ್ತಾರೆ. ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ, ನೋಡ್ತಾ ಇರಿ ಏನು ಕ್ರಾಂತಿ ಆಗತ್ತೆ ಅಂತ. ಇದೆಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡ್ತಾ ಹೋದರೆ ಅದರಲ್ಲಿ ಒಂದು ಕಡೆ ಸುರ್ಜೇವಾಲಾ ಅವ್ರ ಎಂಟ್ರಿ ಆಗಿದೆ, 1-to-1 ಮೀಟಿಂಗನ್ನು ಮಾಡ್ತಾ ಇದ್ದಾರೆ, ಮ್ಯಾರಥಾನ್ ಮೀಟಿಂಗ್ಗಳಾಗ್ತಾ ಇದೆ. ಸೊ ಈ ಎಲ್ಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈಗ ನಾಳೆ ಹೋಗ್ತಾ ಇರುವಂಥ ವಿಚಾರ ಇದೇ ಕಾರಣಕ್ಕ, ಅಥವಾ ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಕಾರಣ ಇದೆಯಾ? ಆ ಒಂದು ಆಯಾಮದಲ್ಲಿ ಕೂಡ ಒಂದಷ್ಟು ಕುತೂಹಲ ಸಹಜವಾಗಿ ಕಾಡ್ತಾ ಇದೆ. ಆಮೇಲೆ ಮೊನ್ನೆ ಎಲ್ಲ ಆಷಾಢ ಮಾಸದ 2ನೇ ಶುಕ್ರವಾರದ ಹಿನ್ನೆಲೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಈಡ್ಗಾಯ ಹೊಡೆದಿದ್ರು. ಅದಕ್ಕೆ ಸಂಬಂಧಪಟ್ಟಂಥ ಚರ್ಚೆ ಕೂಡ ನಾವು ಮಾಡಿದ್ವಿ. ಆಮೇಲೆ ಹೊರಗಡೆ ಬಂದು ರಿಯಾಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ನನಗೇನು ಬೇಕೋ ಅದನ್ನೇ ಕೇಳ್ಕೊಂಡಿದ್ದೀನಿ, ಪ್ರಾರ್ಥನೆ ಯಾವತ್ತೂ ಕೂಡ ಫೇಲ್ ಆಗಲ್ಲ, ನಾನು ಅಂದ್ಕೊಂಡಿದ್ದು ಆಗತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂಥರ ಮಾರ್ಮಿಕವಾಗಿ ನೋಡಿದ್ರು DK ಶಿವಕುಮಾರ್ ಅವರು. ಸೊ ಈ ಎಲ್ಲ ವಿಚಾರಗಳನ್ನು ಕೂಡ ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಆ ಬದಲಾವಣೆಯ ವಿಚಾರಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂಥ ಕೆಲಸ ಏನಾದರೂ ಆಗ್ತಾ ಇದೆಯಾ? ಅದಕ್ಕಾಗಿ ದೆಹಲಿಗೆ ಹೋಗ್ತಾ ಇದ್ದಾರಾ? ಒಂದು ಕಡೆ DCM DK ಶಿವಕುಮಾರ್ ದೆಹಲಿ ಪ್ರವಾಸದ ಬೆನ್ನಲ್ಲೇ CM ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. 3 ದಿನಗಳ ಕಾಲ, ಒಂದಲ್ಲ ಎರಡಲ್ಲ 3 ದಿನ ದೆಹಲಿಯಲ್ಲೇ ಇರ್ತಾರೆ. ಅಂದರೆ ಜುಲೈ 9, 10, 11 ದಿಲ್ಲಿ ಟೂರ್ ಹೋಗ್ತಾ ಇದ್ದಾರೆ. ನಾಳೆ DCM DK ಶಿವಕುಮಾರ್ ಹೋಗ್ತಾರೆ. ಅದಾದ್ಮೇಲೆ ನಾಳಿದ್ದು 3 ದಿನಗಳ ಕಾಲ ಈ ದಸರಾ ವೇಳೆ ವೈಮಾನಿಕ ಪ್ರದರ್ಶನವನ್ನು ಆಯೋಜನೆ ಮಾಡೋದಕ್ಕೆ ಒಂದು ಕಡೆ ಚಿಂತನೆ ನಡೆಸಲಾಗ್ತಾ ಇದೆಯಲ್ಲ, ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರ ಜೊತೆಗೆ ಒಂದಷ್ಟು ಮಾತುಕತೆಯನ್ನು ನಡೆಸುವಂಥ ಕಾರಣಕ್ಕಾಗಿ CM ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ. ಆದರೆ ಇದು ಒಂದು ಆಯಾಮ ಆಯಿತು. ಮತ್ತೊಂದು ಆಯಾಮದಲ್ಲಿ ನಾವು ಗಮನಿಸೋದಾದರೆ ಈ ಬದಲಾವಣೆಯ ವಿಚಾರ ಏನಿದೆ ಅದು ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಬರ್ತಾ ಇದೆ. ಅದು ಕೆಲವು ದಿನಗಳಿಂದಲೂ ಕೂಡ ಹೋದಲ್ಲಿ ಬಂದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಆಮೇಲೆ ಈಗಿರುವಂಥ ಎಲ್ಲ ಗೊಂದಲಗಳಿಗೂ ಕೂಡ ಮುಖ್ಯಮಂತ್ರಿಗಳು ಇಲ್ಲ ನಾನೇ 5 ವರ್ಷ CM ಆಗಿರ್ತೀನಿ, ಯಾವುದೇ ಕಾರಣಕ್ಕೂ ಆ ಥರದ ಬದಲಾವಣೆ ಆಗಲ್ಲ, BJP ಅವರಿಗೆ JDS ಅವರಿಗೆ ಸುಳ್ಳು ಹೇಳೋದೆ ಅದು ಬಿಟ್ಟು ಬೇರೆ ಏನೂ ಬರಲ್ಲ, ಸುಳ್ಳು ಸುದ್ದಿ ಹಬ್ಬಿಸ್ತಾರೆ, ಆ ಥರದ್ದು ಯಾವುದೇ ರೀತಿಯಾದಂಥ ಬದಲಾವಣೆಯೂ ಇಲ್ಲ, ಏನೂ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತೊಂದು ಕಡೆ CM DCM ದೆಹಲಿ ಪ್ರವಾಸದ ಹಿಂದೆ ಇರುವಂಥ ಸಸ್ಪೆನ್ಸ್ ಏನು? ಹಾಗಾದ್ರೆ ಕೇಂದ್ರ ಸಚಿವರನ್ನ ಭೇಟಿ ಮಾಡುವಂತ ನೆಪದಲ್ಲಿ ವರಿಷ್ಠರ ಜೊತೆ ಚರ್ಚೆ ನಡೆಸ್ತಾರಾ? ಒಂದು ಕಡೆ 5 ವರ್ಷವೂ ನಾನೇ CM ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಸಂಚಲನ ಸೃಷ್ಟಿಸಿತ್ತು. ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆದಿದ್ರು ಮುಖ್ಯಮಂತ್ರಿಗಳು. DK ಶಿವಕುಮಾರ್ ಅವರು CM ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ಜೊತೆ ಏನಾದರೂ ಚರ್ಚೆ ಆಗತ್ತಾ? ಸಿದ್ದರಾಮಯ್ಯ ಜೊತೆ ಚರ್ಚೆ ನಡೆಸ್ತಾರ ವರಿಷ್ಠರು? ನೋಡಿ, ಎಲ್ಲ ಪ್ರಶ್ನೆಗಳು ಯಾಕೆ ಅಂತ ಅಂದ್ರೆ, ಯಾವಾಗ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತೆ ಆ ಸಂದರ್ಭದಲ್ಲೇನೆ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು. ಈ ಬಾರಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಿ ಕೊಡಬೇಕು, ಆ ಸ್ಥಾನವನ್ನು ಅವರಿಗೆ ಕೊಡಬೇಕು ಅನ್ನುವಂಥ ಒಂದಷ್ಟು ಮಾತುಗಳು ಕೇಳಬಂದಿತ್ತು. ಬಟ್ ಆಮೇಲೆ ಒಂದಷ್ಟು ಅಡ್ಜಸ್ಟ್ಮೆಂಟ್ ಆಗಿದೆ. ಇಲ್ಲ 2.5 ವರ್ಷ ಅಂತೇಳಿ ಅದು ಅವಾಗ ಚರ್ಚೆ ಆಗ್ತಾ ಇರುತ್ತೆ. ಬಟ್ ಈಗ ಹೋಗ್ತಾ ಇರೋದು ಯಾವ ಕಾರಣಕ್ಕೆ? ಅದ್ರ ಹಿಂದಿನ ಸಸ್ಪೆನ್ಸ್ ಏನು ಇದೆ ಸದ್ಯ ಕಾಡ್ತಾ ಇರುವಂಥ ಕುತೂಹಲ. ಅಭಿಷೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ, ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅಭಿಷೇಕ್, ಒಂದು ಕಡೆ ಉಸ್ತುವಾರಿ ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಬದಲಾವಣೆಯ ಚರ್ಚೆ ಕೂಡ ವ್ಯಾಪಕವಾಗಿ ನಡೀತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಈಗ ನಾಳೆ DCM ಹೋಗ್ತಾ ಇದ್ದಾರೆ, ನಾಳಿದ್ದು CM ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. 3 ದಿನಗಳ ಕಾಲ ದೆಹಲಿಯಲ್ಲೇ ಬಿಡ್ತಾರೆ. ಏನು ಇದ್ರ ಹಿಂದೆ ಇರುವಂಥ ಸಸ್ಪೆನ್ಸ್ ಏನು ಅಂತ? ಪ್ರಭು, ಖಂಡಿತ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆ ಏನಿದೆ ಆ ಒಂದು ಬದಲಾವಣೆಗೆ ಅನುಗುಣವಾಗಿ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಸ್ತುತ ಸನ್ನಿವೇಶಗಳು ಎದುರಾಗ್ತಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ DCM DK ಶಿವಕುಮಾರ್ ಅವರು ನಾಳೆ ದೆಹಲಿ ಪ್ರವಾಸವನ್ನು ಕೈಗೊಳ್ತಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಸಾಧ್ಯತೆ ಹೆಚ್ಚಿದೆ.
ಯಾಕಂತಂದ್ರೆ ಬದಲಾಗ್ತಿರುವಂತ ರಾಜಕೀಯ ಬದಲಾವಣೆ ಜೊತೆಗೆ ಪ್ರಸ್ತುತ ರಾಜ್ಯ ರಾಜಕಾರಣದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ವರಿಷ್ಠರಿಗೆ ಒಂದಷ್ಟು ತಮ್ಮ ಒಂದು ಅಭಿಪ್ರಾಯವನ್ನು ಸೂಚಿಸುವಂತ ನಿಟ್ಟಿನಲ್ಲಿ ಮತ್ತು ವರಿಷ್ಠರ ಜೊತೆ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಿದ್ದಾರಾ ಅನ್ನೋದು ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಇದರ ನಡುವೆ ಸಿಎಂ ಸಿದ್ದರಾಮಯ್ಯ ಕೂಡ ಬುಧವಾರದಂದು ದೆಹಲಿ ಪ್ರವಾಸನ ಕೈಗೊಳ್ತಾರೆ. ಆದ್ರೂ ಕೂಡ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಮಾಹಿತಿ ಬರ್ತಾ ಇದೆ. ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಎರಡೂ ಉಭಯ ನಾಯಕರು ಕೂಡ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿರೋದ್ರಿಂದ ಇಬ್ಬರು ಕೂಡ ದೆಹಲಿ ಪ್ರವಾಸನ ಮಾಡ್ತಿದ್ದಾರೆ. ಈ ಒಂದು ದೆಹಲಿ ಪ್ರವಾಸ ಸಾಕಷ್ಟು ಒಂದು ಸ್ವರೂಪವನ್ನ ಸಾಕಷ್ಟು ಅನ್ನೋ ಅರ್ಥವನ್ನ ಮಾಡ್ಕೊಡುತ್ತೆ. ಯಾಕಂತಂದ್ರೆ ಒಂದಷ್ಟು ಶಾಸಕರು ಸಚಿವ ಸ್ಥಾನವನ್ನ ಕೇಳ್ತಾ ಇದ್ದಾರೆ, ಒಂದಷ್ಟು ಶಾಸಕರು ಡಿಸಿಎಂ ಡಿಕೆ ಶಿವಕುಮಾರ್ನ ಸಿಎಂ ಮಾಡ್ಬೇಕಂತ ಕೇಳ್ತಿದ್ದಾರೆ, ಒಂದಷ್ಟು ಶಾಸಕರು ಸಿಎಂ ಸಿದ್ದರಾಮಯ್ಯಗೆ 5 ವರ್ಷ ಇರ್ಬೇಕಂತ ತಮ್ಮ ಒಂದು ಅಭಿಪ್ರಾಯವನ್ನ ಸೂಚನೆ ಕೊಡ್ತಿದ್ದಾರೆ. ಸದ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿನಲ್ಲಿ ಬೀಡು ಬಿಟ್ಟು ಕಳೆದ ವಾರ 3 ದಿನ ಮೀಟಿಂಗ್ ಮಾಡಿದ್ರು. ಇಂದು ಕೂಡ ಮೀಟಿಂಗ್ ಮಾಡ್ತಿದ್ದಾರೆ. ಪ್ರಮುಖವಾಗಿ ಶಾಸಕರ ಅಹವಾಲು ಆಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಜೊತೆಗೆ ಸಂಖ್ಯೆಗಳ ಬಲ ಕೂಡ ಇಲ್ಲಿ ಪರೀಕ್ಷೆ ಮಾಡ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಕಳೆದ ವಾರದಲ್ಲಿ ಮೀಟಿಂಗ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಬಹುತೇಕ ಸಿಎಂ ಸಿದ್ದರಾಮಯ್ಯಗೆ ಶಾಸಕರು ಅಭಿಪ್ರಾಯನ ಕೊಟ್ಟಿರ್ತಕ್ಕಂಥದ್ದು 5 ವರ್ಷ ಸಿಎಂ ಸಿದ್ದರಾಮಯ್ಯಗೆ ಉರಿಬೇಕು, ಜೊತೆಗೆ ಈ ಒಂದು ವಿಚಾರದಲ್ಲಿ ಮುನ್ನೆಲೆಗೆ ಪ್ರಸ್ತಾಪ ಯಾವುದೇ ಹಂತದಲ್ಲಿ ಕೂಡ ಪ್ರಸ್ತಾಪ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಡ್ಯಾಮೇಜ್ ಆಗುವಂತ ಎಲ್ಲಾ ಲಕ್ಷಣ ಕೂಡ ಕಾಣುತ್ತೆ ಮತ್ತು ವಿಪಕ್ಷಗಳಿಗೆ ಇದೇ ಟೀಕೆ ಆಗುತ್ತೆ ಅಂತ ಶಾಸಕರು ಕೂಡ ಮನದಟ್ಟು ಮಾಡಿಕೊಟ್ಟಿದ್ರು. ಈಗ ಮತ್ತೆ ಮೀಟಿಂಗ್ ಮಾಡ್ತಿದ್ದಾರೆ. ಈ ಒಂದು ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಶಾಸಕರ ಅಹವಾಲು ಸ್ವೀಕರಿಸುವಂತ ಒಂದು ಕೆಲಸ ಆಗ್ತಿದೆ. ಇಂಥ ಒಂದು ಸಂದರ್ಭದಲ್ಲೇ ಡಿಸಿಎಂ ಮತ್ತು ಸಿಎಂ ಅವರು ದೆಹಲಿಗೆ ಭೇಟಿ ಕೊಡ್ತಿರುವಂತದ್ದು ಸಾಕಷ್ಟು ಒಂದು ರಾಜಕೀಯವಾಗಿ ಒಂದಷ್ಟು ಅರ್ಥ ಮಾಡ್ಕೊಡುತ್ತೆ. ಅದರಲ್ಲೂ ಕೂಡ ಏನಾದ್ರು ಹೈಕಮಾಂಡ್ ನಾಯಕರಿಂದ ಒಂದಷ್ಟು ಖಡಕ್ ಆದಂತ ಒಂದು ಸೂಚನೆ ಡಿಕೆಗೆ ಕೊಡ್ತಾರಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಮೂಡುತ್ತೆ. ಯಾಕಂತಂದ್ರೆ 2.5 ವರ್ಷ ಆಗೋದಕ್ಕೆ ಇನ್ನ ಕೆಲವು ತಿಂಗಳು ಬಾಕಿ ಇದೆ. ಇದಕ್ಕೆ ಅವಧಿ ಪೂರ್ವವಾಗಿ ಡಿಕೆ ಶಿವಕುಮಾರ್ ಏನಾದ್ರು ಕ್ಲೈಮ್ ಮಾಡ್ಕೊಂಡ್ರೆ ಅಥವಾ ಅವರ ಒಂದು ಆಪ್ತ ಶಾಸಕರಿಂದ ಏನಾದ್ರು ಕ್ಲೈಮ್ ಮಾಡ್ಕೊಂಡ್ರೆ ಎಲ್ಲೊಂದ್ ಕಡೆ ಪಕ್ಷಕ್ಕೆ ಮುಜುಗರ ಆಗುತ್ತೆ ಮತ್ತು ವಿಪಕ್ಷಗಳ ಟೀಕೆಗಳಿಗೆ ಆಸ್ಪದ ಆಗುತ್ತೆ. ಈ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಏನಾದ್ರು ಸೂಚನೆ ಕೊಡ್ತಾರಾ ಮತ್ತು ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷವಾಗಿ ಸಿಎಂ ಮುಂದುವರಿಯೋದಕ್ಕೆ ಏನಾದ್ರು ಸೂಚನೆ ಕೊಡ್ತಾರಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.